ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಪ್ರಿಪ್ರೇಟರಿ 1 ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಂತೀರಾ? 60 ಇಂದ 70 ಹೋಗ್ಬೇಕು, 70 ಇಂದ 80 ತೆಗಿಬೇಕು, ಔಟ್ ಆಫ್ 4 ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅದಕ್ಕೊಂದು ಸ್ಟ್ರಾಟಜಿ ಬೇಕು ಅಂತ ನಿಮಗೂ ಕೂಡ ಅನಿಸ್ತಾ ಇದ್ರೆ, ಈ ವಿಡಿಯೋ ನಿಮಗಾಗಿ. ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಸೊ ಪ್ರಿಪ್ರೇಟರಿ ಆಯಿತು, ರಿಸಲ್ಟ್ಸ್ ಬಂತು. ಕೆಲವೊಬ್ರು ಚೆನ್ನಾಗಾಯ್ತು ಅಂತ ಹೇಳಿದ್ರಿ, ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದ್ರಿ, ಕೆಲವೊಂದು ಪ್ರಾಬ್ಲಮ್ಸು ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು ಅಂತ ಹೇಳಿದ್ರಿ. ಮತ್ತೆ ಅದೇ ರೀತಿ ರಿಸಲ್ಟ್ಗಿಂತ ಇಂಪ್ರೂವ್ಮೆಂಟ್ ಬೇಕು ಅಂತ ಯಾರಿಗೆಲ್ಲ ಕಮ್ ಬ್ಯಾಕ್ ಮಾಡ್ಬೇಕಂತ ಆಸೆ ಇದೆ, ಇಚ್ಛೆ ಇದೆ, ಅವ್ರಿಗೋಸ್ಕರನೇ ಈ ವಿಡಿಯೋ ತೊಗೊಂಬರ್ತಾ ಇರೋದು. ಕಮ್ ಬ್ಯಾಕ್ ಮಾಸ್ಟರ್ ಪ್ಲ್ಯಾನ್ ಫಾರ್ SSLC 2026. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು, ಯಾವ ಸ್ಟ್ರಾಟಜಿನ ಇಟ್ಕೊಂಡು ನಾವು ವರ್ಕ್ ಮಾಡಬೇಕು ಅದನ್ನು ನೋಡಲಿಕ್ಕೆ ಹೊರಟಿದ್ದೀವಿ. ಮೊದಲಿಗೆ ಎಲ್ಲದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶದ ಮಹಾನ್ ನಾಯಕರಲ್ಲಿ ಒಬ್ಬರಾದ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಕೇಳಿಸ್ಕೊಂಡು ಮುಂದೆ ಹೋಗೋಣ. ನಾವು ಏನು ಹೇಳ್ತಾರೆ ಅಂದರೆ, ಟೇಕ್ ಅಪ್ ಒನ್ ಐಡಿಯಾ, ಒಂದು ವಿಚಾರವನ್ನು ನಿಮ್ಮ ಮನಸ್ಸಿಗೆ ತಗೊಳ್ಳಿ, ಅದನ್ನೇ ನಿಮ್ಮ ಜೀವನದ ಮೂಲ ಗುರಿಯನ್ನಾಗಿಸ್ಕೊಳ್ಳಿ ಅಂತ. ಅಂದರೆ ಈ ಕ್ಷಣದಲ್ಲಿ ಅಟ್ಲೀಸ್ಟು ನಮ್ಮೆಲ್ಲರಿಗೂ ಕೂಡ, ನನಗೆ ಗೊತ್ತು ನಿಮ್ಮೆಲ್ರಿಗೂ ಕೂಡ SSLC ಒಳ್ಳೆ ಸ್ಕೋರ್ ಮಾಡಬೇಕನ್ನೋದೇ ನಮ್ಮ ಜೀವನದ ಮಹದುದ್ದೇಶ, ಹೌದಲ್ವಾ? ಆ ಗುರಿಯನ್ನು ಇಟ್ಕೊಂಡು ನಾವು ಅದನ್ನೇ ನಮ್ಮ ಜೀವನದ ಮುಖ್ಯ ಗುರಿಯಾಗಿ ಇಟ್ಕೊಂಡು ಚೆನ್ನಾಗಿ ವರ್ಕ್ ಮಾಡಬೇಕಾಗತ್ತೆ. ಅದನ್ನು ವಿವೇಕಾನಂದರು ಹೇಳ್ತಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಪಾಲಿಸೋಣ ಅಂತ ಹೇಳ್ತಾ, ಪ್ರಿಪ್ರೇಟರಿ 1 ಅಂತೂ ಹೆಂಗಿಂಗೋ ಆಯಿತು. ಕೆಲವೊಬ್ಬರಿಗೆ 80 ಔಟ್ ಆಫ್ 80 ಬಂದಿರ್ಬೋದು, ಕೆಲವೊಬ್ಬರಿಗೆ 75 ಬಂದಿದೆ, ಕೆಲವೊಬ್ರು 60 ಬಂದಿದೆ, 65 ಬಂದಿದೆ, ಕೆಲವೊಬ್ಬರಿಗೆ 40 ಬಂದಿದೆ. ಈ ರೀತಿ ಎಷ್ಟೊಂದು ಮಾರ್ಕ್ಸ್ಗಳು ಹೇಳಿದ್ರಿ, ಹೌದಲ್ವಾ? ವಾಟ್ ಈಸ್ ಯುವರ್ ಟಾರ್ಗೆಟ್ ಫಾರ್ ಅಪ್ಕಮಿಂಗ್ ಪ್ರಿಪ್ರೇಟರಿ ಎಕ್ಸಾಮ್? ಟಾರ್ಗೆಟ್ ಎಷ್ಟು, ನಿಮ್ಮ ಟಾರ್ಗೆಟ್ ಎಷ್ಟು ಅನ್ನೋದನ್ನು ಈ ಕೂಡಲೇ ಕಮೆಂಟ್ ಸೆಕ್ಷನಲ್ಲಿ ಟಾರ್ಗೆಟ್ ಔಟ್ ಆಫ್ 80 ಎಷ್ಟು, ಫಾರ್ ಎಕ್ಸಾಂಪಲ್ 80 ಔಟ್ ಆಫ್ 80 ಟಾರ್ಗೆಟ್ ಇರ್ಬೋದು, ಅಥವಾ 75 ಔಟ್ ಆಫ್ 80 ಟಾರ್ಗೆಟ್ ಇರ್ಬೋದು. ಎಷ್ಟೇ ಇರಲಿ ನಿಮ್ಮ ಟಾರ್ಗೆಟು, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಈ ಕೂಡಲೇ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದು ನಿಮಗೆ ಸ್ಥೈರ್ಯ ಸಿಗುತ್ತೆ, ಒಂದು ಸ್ಫೂರ್ತಿ ಸಿಗುತ್ತೆ ವರ್ಕ್ ಮಾಡಲಿಕ್ಕೆ. ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ನೆಕ್ಸ್ಟ್ ಸ್ಲೈಡಲ್ಲಿ ಸ್ಟ್ರಾಟರ್ಜಿ ಏನು, ಹೆಂಗಿದೆ, ಫಸ್ಟ್ ನಾವು ಹೆಂಗೆ ಅನಲೈಸ್ ಮಾಡಬೇಕು ಅದನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಟೈಮ್ ಟೇಬಲ್ ನೋಡೋಣ. ಹೆಂಗಿದೆ ಟೈಮ್ ಟೇಬಲ್ಲು? ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಟೈಮ್ ಟೇಬಲ್ ನೋಡಿರ್ತೀರಾ. ಪ್ರಿಪ್ರೇಟರಿ 2 ಸ್ಟಾರ್ಟ್ ಆಗೋದು January 27 ಫೆಬ್ರವರಿ 2ನೇ ತಾರೀಕುವರೆಗೂ ಇರುತ್ತೆ. ಅದರಲ್ಲಿ 28 ಪ್ರಾಬ್ಲಿ ಮ್ಯಾಥಮೆಟಿಕ್ಸ್ ಇದೆ. ಇನ್ನು ಸುಮಾರು ದಿವಸಗಳಿದೆಯಾ? ಇಲ್ಲ, ಬಹಳ ಕಡಿಮೆ ದಿವಸಗಳಿದೆ. ಕೆಲವೊಬ್ಬರು ಇದನ್ನು ಪ್ರಿಪ್ರೇಟರಿ 2 ಆದಮೇಲೆ ನೋಡ್ತಾ ಇರ್ಬೋದು ಈ ವಿಡಿಯೋನ, ಅಥವಾ ಪ್ರಿಪ್ರೇಟರಿ 2ಗಿಂತ ಮುಂಚೆನೇ ನೋಡ್ತಾ ಇರ್ಬೋದು. ಇಬ್ಬರಿಗೂ ಕೂಡ, ಅಂದರೆ ಯಾವುದೇ ಥರದ ವಿದ್ಯಾರ್ಥಿಗಳು ಕೂಡ ಹೆಂಗೆ ಅಪ್ರೋಚ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಮುಂದೆ. ಅದೇ ರೀತಿ ಪ್ರಿಪ್ರೇಟರಿ 3 ನಮಗೆ ಫೆಬ್ರವರಿ 23 ಅಂದರೆ 23 ಫೆಬ್ರವರಿ ಶುರುವಾಗುತ್ತೆ, 28ರವರೆಗೂ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಫೈನಲ್ ಎಕ್ಸಾಮ್. ಫೈನಲ್ ಎಕ್ಸಾಮು ಮಾರ್ಚ್ 18ಕ್ಕೆ ಶುರುವಾಗುತ್ತೆ, ಹೌದಲ್ವಾ? ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅರೌಂಡ್ 60 ಡೇಸ್ ಅಥವಾ 58 ಅರೌಂಡ್ ಡೇಸ್ ಉಳಿದಿದೆ. ಈ ವಿಡಿಯೋ ಬಂದಾದ್ಮೇಲೆ, ನಿಮ್ಮ ಕೈ ಸಿಕ್ಕಾದ್ಮೇಲೆ. ಕೆಲವೊಬ್ರು ಲೇಟಾಗಿ ನೋಡ್ತಿದ್ರೆ 50 ದಿವಸ ಉಳಿದಿರ್ಬೋದು, 40 ದಿವಸ ಉಳಿದಿರ್ಬೋದು, ವಾಟ್ ಎವರ್ ಇಟ್ ಕ್ಯಾನ್ ಬಿ. ಇವಾಗ ನಮ್ಮ ಸ್ಟ್ರಾಟರ್ಜಿ ಏನಾಗಿರ್ಬೇಕಪ್ಪ ಈ ಎಕ್ಸಾಮ್ನ ಬರೆಯೋದಕ್ಕೆ, ಹೆಂಗೆ ಪ್ರಿಪೇರ್ ಆಗಬೇಕು, ವಾಟ್ ಈಸ್ ದ ಸ್ಟ್ರಾಟರ್ಜಿ ನೋಡೋಣ. ನನ್ನನ್ನು ಕೇಳಿದ್ರೆ ಪ್ರಿಪ್ರೇಟರಿ 2 ತುಂಬ ಹತ್ತಿರ ಇದೆ, ಅಥವಾ ಕೆಲವರು ಪ್ರಿಪ್ರೇಟರಿ 2 ಆದಮೇಲೆ ಈ ವಿಡಿಯೋನ ನೋಡ್ತಾ ಇರ್ಬೋದು. ಟಾರ್ಗೆಟ್ ಈಸ್ ನಾಟ್ ಫೈನಲ್ ಎಕ್ಸಾಮ್, ದಿಸ್ ಈಸ್ ದ ಟಾರ್ಗೆಟ್. ಇದು ನಮ್ಮ ಗುರಿ. ಪ್ರಿಪ್ರೇಟರಿ 3 ಮೂರನೇ ಪ್ರಿಪ್ರೇಟರಿಲಿ ನಾವು ಔಟ್ ಆಫ್ ಔಟ್ ಇರ್ಬೋದು, ಅಥವಾ 75 ತೆಗಿಬೇಕಂತ ಅನ್ಕೊಂಡಿರ್ಬೋದು, ಏನೇ ತೆಗಿಬೇಕು ಅನ್ಕೊಂಡಿರ್ಬೋದು, ಅದನ್ನು ಅಚೀವ್ ಮಾಡಬೇಕಾಗಿರೋದಲ್ಲಿ ಪ್ರಿಪ್ರೇಟರಿ 3. ಇಲ್ಲಿ ತೆಗೆದ್ರೆ ಆಬ್ವಿಯಸ್ಲಿ ನಮಗೆ ಫೈನಲ್ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿನೇ ಆಗುತ್ತೆ ಅಂತ ನನಗೆ ಗೊತ್ತು. ಪ್ರಿಪ್ರೇಟರಿ 3 ಅತಿ ಹೆಚ್ಚು ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ನಮ್ಮ ಟಾರ್ಗೆಟ್ ಆಗಿರಬೇಕು. ಅದಕ್ಕೆ ಪ್ರಿಪ್ರೇಟರಿ 2 2ನೇ ಪ್ರಿಪ್ರೇಟರಿ ಸ್ಟೆಪ್ಪಿಂಗ್ ಸ್ಟೋನ್ ಆಗಬೇಕು. ಸ್ಟೆಪ್ಪಿಂಗ್ ಸ್ಟೋನ್ ಅಂದರೆ ಒಂದು ಮೆಟ್ಟಿಲು. ಈ ಮೆಟ್ಟಿಲನ್ನ ಹತ್ತಿ ಪ್ರಿಪ್ರೇಟರಿ 3 ನಾವು ಔಟ್ ಆಫ್ 4 ಸ್ಕೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವ. ಎಷ್ಟೇ ಟಾರ್ಗೆಟ್ ಇದೆ ನಮ್ಮದು, ಅದನ್ನು ಅಚೀವ್ ಮಾಡೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡಬೇಕು, ಓಕೆನಾ? ಸೊ ಇದನ್ನು ಅಚೀವ್ ಮಾಡಬೇಕಂದ್ರೆ ಒಂದು ಸ್ಟ್ರಾಟರ್ಜಿ ಇರಬೇಕಲ್ವ. ಸುಮ್ಮನೆ ಒಂದು ಓದ್ಬಿಡೋಕ್ಕಾಗಲ್ಲ, ಒಂದು ಸ್ಟ್ರಾಟರ್ಜಿ ಇಟ್ಕೋಬೇಕು. ಏನು ಆ ಸ್ಟ್ರಾಟರ್ಜಿ? ಫಸ್ಟ್ ಆ ಸ್ಟ್ರಾಟರ್ಜಿನ ನೋಡೋದಕ್ಕಿಂತ ಮುಂಚೆ ನಮಗೆ ರಿಸಲ್ಟ್ಸ್ ಆಫ್ ಪ್ರಿಪ್ರೇಟರಿ 1 ಕಡೆ ಗಮನ ಹರಿಸಿ ಒಂದು ಸ್ವಲ್ಪ. ಏನು ಬಂದಿತ್ತು ನಮಗೆ ಪ್ರಿಪ್ರೇಟರಿ ರಿಸಲ್ಟು?
ಅನಲೈಸ್ ಯುವರ್ ಕ್ವಶನ್, ಆನ್ಸರ್ ಪೇಪರ್. ನೀವು ಆನ್ಸರ್ ಮಾಡಿದ್ರಲ್ವಾ, ನಿಮ್ಮ ಟೀಚರ್ ಕರೆಕ್ಟ್ ಮಾಡಿರ್ತಾರೆ, 50 ಕೊಟ್ಟಿರ್ತಾರೆ, 70 ಕೊಟ್ಟಿರ್ತಾರೆ, 75 ಕೊಟ್ಟಿರ್ತಾರೆ, ಕೆಲವರಿಗೆ 78 ಬಂದಿರ್ಬೋದು, 79 ಕೂಡ ಬಂದಿರ್ಬೋದು. ಎಲ್ಲಿ ಮಾರ್ಕ್ಸ್ ಹೋಯ್ತು? ನನ್ನ ಮಾರ್ಕ್ಸು 1 ಇರ್ಬೋದು, 2 ಇರ್ಬೋದು, 5 ಇರ್ಬೋದು, 10 ಇರ್ಬೋದು. ಎಲ್ಲಿ ಮಿಸ್ ಮಾಡ್ಕೊಂಡೆ ನಾನು? ಕಾಮನ್ ಮಿಸ್ಟೇಕ್ಸ್ ಅಂದರೆ ಸಿಲಿ ಮಿಸ್ಟೇಕ್ಸ್ ಮಾಡೋದನ್ನ, ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಿಸ್ ಮಾಡೋದನ್ನ, ಅಥವಾ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಫಾರ್ಮುಲಾ ಮಿಸ್ಟೇಕ್ ಮಾಡೋದನ್ನ, ಏನೇ ನಾನು ಆ್ಯಕ್ಚುಲಿ ಮಿಸ್ ಮಾಡ್ತಾ ಇದ್ದೀನಿ ಅದನ್ನ ರೆಕಗ್ನೈಸ್ ಮಾಡಿ. ಸೊ ಅನಲೈಸ್ ಯುವರ್ ಪೇಪರ್. ನಿಮ್ಮ ಕ್ವಶನ್ ಪೇಪರ್ ಅಂದರೆ ಆನ್ಸರ್ ಪೇಪರನ್ನು ಎಲ್ಲಿ ಮಿಸ್ ಮಾಡ್ತಿದ್ದೀರಾ, ನಿಮ್ಮ ವೀಕ್ ಏರಿಯಾ ಯಾವುದು, ಎಲ್ಲಿ ನೀವು ಆ್ಯಕ್ಚುಲಿ ಜಾಸ್ತಿ ವರ್ಕ್ ಮಾಡಬೇಕು, ಆ ಏರಿಯಾನ ನೀವು ರೆಕಗ್ನೈಸ್ ಮಾಡಬೇಕು, ಗುರುತಿಸ್ಬೇಕು. ಓ ನನಗೆ ಈ ಚಾಪ್ಟ್ರಲ್ಲಿ ಮಿಸ್ ಮಾಡ್ತಾ ಇದ್ದೀನಿ ನಾನು, ಓ ನಾನು ಈ ಏರಿಯಾದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ. ಇದನ್ನು ಗುರುತಿಸಾದ ನಂತರ ನೀವೇನು ಮಾಡಬೇಕಂದ್ರೆ ಐಡೆಂಟಿಫೈ ಯರ್ ವೀಕ್ನೆಸ್, ವೀಕ್ ಏರಿಯಾಸ್. ಅದಾದಮೇಲೆ ಸ್ಟ್ರಾಟರ್ಜಿ ಟು ಇಂಪ್ರೂವ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಅಂದರೆ ಇವಾಗ ನಾನು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ನನಗೆ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ನಾನಿವಾಗ ಪ್ರಿಪ್ರೇಟ್ರಿ 1ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರಾಬ್ಲಮ್ ಬಂದಿತ್ತು, ಅದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಕಷ್ಟ ಆಯಿತು, ಅಥವಾ ಆನ್ಸರ್ ಶೀಟಲ್ಲಿ ಅದಕ್ಕೆ ರಾಂಗ್ ಆಗಿದೆ, ಒಂದು 2-3 ಮಿಸ್ಟೇಕ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ಹಂಗಂದರೆ ಅದು ನನ್ನ ವೀಕ್ ಏರಿಯಾ, ನಾನು ಅಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತ ಅರ್ಥ. ಅದನ್ನು ರೆಕಗ್ನೈಸ್ ಮಾಡಿ ನೀವು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ನಾನು ಜಾಸ್ತಿ ವರ್ಕ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಟರ್ಜಿ ಮಾಡಬೇಕು. ವಾಟ್ ಈಸ್ ದ ಸ್ಟ್ರಾಟರ್ಜಿ? ಅಗೇನ್ ಏಮ್ ಫಾರ್ ಪ್ರಿಪ್ರೇಟರಿ 2 ಈಸ್ ಟು ಇಂಪ್ರೂವ್. ಅಂದರೆ ಇವಾಗ ಕೆಲವೊಬ್ಬರಿಗೆ 65 ಬಂದಿದೆ ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಇವಾಗ 65 ಬಂದಿರೋರು ನೆಕ್ಸ್ಟ್ ಪ್ರಿಪ್ರೇಟರಿ 80 ಔಟ್ ಆಫ್ 80 ತೆಗಿತೀನಿ, ಖಂಡಿತ ಒಳ್ಳೆಯದು. 80 ಔಟ್ ಆಫ್ 80 ಬಂದರೆ ಭಾಳ ಖುಷಿ. ಬಟ್ ಆದರೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಒಂದು ಸ್ವಲ್ಪ. ಯೂಶಲಿ ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ, ಅಥವಾ ಕೆಲವೊಂದು ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡೋಕ್ಕಾಗಲ್ಲ. ಹಿಂಗಿದ್ದಾಗ ಡೆಫಿನೆಟ್ಲಿ 80 ಔಟ್ ಆಫ್ 80 ಟಾರ್ಗೆಟ್ ಮಾಡೋಣ, ಬಟ್ ಆದರೆ ಅಟ್ಲೀಸ್ಟ್ ಇಂಪ್ರೂವ್ ಆಗಬೇಕು. 5ರಿಂದ 10 ಮಾರ್ಕ್ಸ್ ಹೆಚ್ಚಿಗೆ ಬರಬೇಕು. ಅಟ್ಲೀಸ್ಟ್ 65 ಬಂದಿರೋರು 75 ಆದರೂ ಬಂದೇ ಬರಬೇಕು. ದಿಸ್ ಶುಡ್ ಬಿ ದ ರಿಯಲ್ ಟಾರ್ಗೆಟ್. ಇದು ಮಿನಿಮಮ್ ಟಾರ್ಗೆಟು. 80 ಔಟ್ ಆಫ್ 80 ಬಂದರೆ ವೆರಿ ಗುಡ್, ಡೆಫಿನೆಟ್ಲಿ ಗುಡ್ ಅದು. ಬಟ್ ಆದರೆ ಅಟ್ಲೀಸ್ಟ್ ನಮ್ಗೆ ಎಷ್ಟು ಬರಬೇಕು? 75. ಅಂದರೆ ಒಂದು 10 ಮಾರ್ಕ್ಸ್ ಆದ್ರೂ ಮುಂದಕ್ಕೆ ಜಂಪ್ ಆಗಲೇಬೇಕು. ಅದಕ್ಕೆ ವರ್ಕ್ ಮಾಡಬೇಕು. ಅದು ಹಿಂಗೆ ವರ್ಕ್ ಮಾಡೋದು? ನಮ್ಮ ವೀಕ್ ಏರಿಯಾಸ್ನ ರೆಕಗ್ನೈಸ್ ಮಾಡ್ತೀವಿ, ಅದಾದಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ನೆಕ್ಸ್ಟು ಪ್ರಿಪ್ರೇಟರಿ 2ನಲ್ಲಿ, ಅದಕ್ಕಿಂತ ಮುಖ್ಯವಾಗಿ ಪ್ರಿಪ್ರೇಟರಿ 3ನಲ್ಲಿ, ಪ್ರಿಪ್ರೇಟರಿ 2 ಸ್ಟೆಪ್ಪಿಂಗ್ ಸ್ಟೋನು, ಪ್ರಿಪ್ರೇಟರಿ 3ನಲ್ಲಿ ಔಟ್ ಆಫ್ ಔಟ್ ತೆಗೋಕ್ಕೆ ಶತಾಯಗತಾಯ ಟ್ರೈ ಮಾಡ್ತೀವಿ ನಾವು. ಇದು ಸ್ಟ್ರಾಟರ್ಜಿ. ಎಕ್ಸಾಕ್ಟ್ ಸ್ಟ್ರಾಟರ್ಜಿ ಏನು, ನಮ್ಮ ಗೇಮ್ ಪ್ಲ್ಯಾನ್ ಏನು, ಅಂದರೆ ನಮ್ಮ ರೋಡ್ ಮ್ಯಾಪ್ ಏನು, ಅದನ್ನು ನಾವು ನೋಡೋಣ. ದ ಸ್ಟ್ರಾಟರ್ಜಿ, ವಾಟ್ ಈಸ್ ದ ಸ್ಟ್ರಾಟರ್ಜಿ? ಏನ ಸ್ಟ್ರಾಟರ್ಜಿ ಆಗಿರಬೇಕು? ಆಲ್ರೆಡಿ ಹೇಳಿದೆ ವೀಕ್ ಏರಿಯಾಸ್ನ ರೆಕಗ್ನೈಸ್ ಮಾಡಿ ಅಂತ. ಬಟ್ ಆದರೆ ನಾನು ಜನರಲ್ ಆಗಿ ಹೇಳೋದಾದರೆ, ಜನರಲ್ ಆಗಿ ನಾನು ಮ್ಯಾಥ್ ಟೀಚ್ ಮಾಡ್ತಾ ಇರೋದ್ರಿಂದ ನನಗೆ ಒಂದಷ್ಟು ಡಿಫಿಕಲ್ಟ್ ಚಾಪ್ಟರ್ಗಳು ಯಾವುದು, ಅಥವಾ ಈಸಿ ಚಾಪ್ಟರ್ಗಳು ಯಾವುದು, ಈಸಿ ಏರಿಯಾಗಳು ಯಾವುದು ಅಂತ ಗೊತ್ತಿದೆ ನನಗೆ. ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ರು, ಮಾಡಲ್ ಪೇಪರ್, ಕ್ವಶನ್ ಪೇಪರ್ ನೋಡಿದ್ರು, ಯಾವುದೇ ಪೇಪರ್ನ ನೋಡಿದ್ರು ಕೂಡ ನೀವು ಒಂದಷ್ಟು ಕಾನ್ಸೆಪ್ಟ್ಸ್ಗಳು ಈಸಿ ಇರೋದು ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ AP ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ, ಅಂದರೆ ಸಮಾಂತರ ಶ್ರೇಣಿಗಳಲ್ಲಿ ಎನ್ನನೇ ಪದದ ಮೊತ್ತವನ್ನು ಕಂಡುಹಿಡಿಯಿರಿ, ಇದು ಎಲ್ರಿಗೂ ಬರುತ್ತೆ. ಯಾಕಂದರೆ ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಹೌದಲ್ವಾ? ಆ ರೀತಿ ಪ್ರಶ್ನೆಗಳನ್ನ ಈಸಿ ಅಂತ ಸೆಗ್ರಿಗೇಟ್ ಮಾಡ್ಬೋದು, ಕ್ಲಾಸಿಫೈ ಮಾಡ್ಬೋದು. ಓಕೆ, ಅದೇ ರೀತಿ ಸ್ವಲ್ಪ ಕಷ್ಟ ಇರೋದು, ಸ್ವಲ್ಪ ಅಂದರೆ ಮಾಡ್ರೇಟ್, ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆಗಳು ನಮ್ಮ LBA ಕೊಟ್ಟಿದ್ರು, ಸಾಧಾರಣ, ಹಾಗೆ ಸುಲಭ, ಹಾಗೆ ಕಠಿಣ ಅಂತ. ಆ ರೀತಿ ನಾವು ಕೂಡ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಜನರಲ್ ಆಗಿ ಹೇಳೋದಾದರೆ ಈಸಿ, ಸಾಧಾರಣ, ಮಾಡ್ರೇಟ್ ಅಥವಾ ಕಠಿಣ ಅಂತ ನಾವು ಸೆಗ್ರಿಗೇಟ್ ಮಾಡ್ಕೋಬೇಕಾಗುತ್ತೆ. ಈ ಮೂಮೆಂಟಲ್ಲಿ ಅಂದರೆ ನೀವು ಯಾವಾಗೆಲ್ಲ ವಿಡಿಯೋ ನೋಡ್ತೀರಾ, ಈ ಮೂಮೆಂಟಲ್ಲಿ ನೀವು ಯಾವುದ್ರ ಮೇಲೆ ವರ್ಕ್ ಮಾಡಬೇಕು? ಇಲ್ಲಿ. ಇದು ನಮ್ಮ ಫೋಕಸ್ ಆಗಿರಬೇಕು. ಕಠಿಣ, ಡಿಫಿಕಲ್ಟ್, ಈ ಏರಿಯಾ ಮೇಲೆ ಜಾಸ್ತಿ ವರ್ಕೌಟ್ ಮಾಡಬೇಕಾಗುತ್ತೆ ನಾವು. ಯಾವುದ್ಯಾವುದೆಲ್ಲ ನನಗನ್ಸುತ್ತೆ, ನಾನು ಇಲ್ಲಿ ಒಂದು ಲಿಸ್ಟ್ ಮಾಡಿದ್ದೀನಿ. ಈಸಿ, ಯಾವುದ್ಯಾವುದು ಈಸಿ? ಇಷ್ಟು ಚಾಪ್ಟರ್ಸು ಈಸಿ ಕೆಳಗಡೆ ಬರುತ್ತೆ. ರಿಯಲ್ ನಂಬರ್ಸ್, ಅದರಲ್ಲಿ ಪ್ರೂವ್ ದಟ್ ಬರುತ್ತೆ, ಅಥವಾ HCF LCM ಬರುತ್ತೆ. ಒಂದು ವಿಷಯ ನಾನು ಹೇಳ್ತೀನಿ, HCF ಆ್ಯಂಡ್ LCM ಮೇಲೆ ಒಂದು ವರ್ಡ್ ಪ್ರಾಬ್ಲಮ್ ಈ ವರ್ಷ ಬರೋ ಸಾಧ್ಯತೆ ಬಹಳ ಹೆಚ್ಚಿದೆ. ದಯವಿಟ್ಟು LBA ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ವರ್ಡ್ ಪ್ರಾಬ್ಲಮ್ಸ್ನ ಬಹಳ ಮುಖ್ಯ. ವಾಸ್ತವ ಸಂಖ್ಯೆಗಳಲ್ಲಿ ಪದ ಪ್ರಶ್ನೆಗಳು, ಓಕೆನಾ, ಅದು ಬಹಳ ಮುಖ್ಯ ಆಗುತ್ತೆ. ಬಹುಪದೋಕ್ತಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸು, ಸರ್ಕಲ್ಸು, ಸ್ಟ್ಯಾಟಿಸ್ಟಿಕ್ಸು, ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ, ವೃತ್ತಗಳು, ಸಂಖ್ಯಾಶಾಸ್ತ್ರ, ರೇಖಾತ್ಮಕ ಸಮೀಕರಣಗಳ ಜೋಡಿ, ಈ ಎಲ್ಲ ಚಾಪ್ಟರ್ಸು ಈಸಿ ಅಂತ ನಾವು ಕ್ಲಾಸಿಫೈ ಮಾಡ್ಬೋದು.
ಈಸಿ ಸುಲಭ ಅಂತ ಕ್ಲಾಸಿಫೈ ಮಾಡ್ಬೋದು. ಓಕೆ, ಇದು ಹಿಂಗಿರಲಿ. ಈಸಿನ ಎಲ್ಲಿ ಟಾರ್ಗೆಟ್ ಮಾಡಬೇಕು ನಾನು ಆಮೇಲೆ ಹೇಳ್ತೀನಿ. ಓಕೆನಾ. ಇವಾಗ ನೆಕ್ಸ್ಟ್ ಮಾಡ್ರೇಟಿಗೆ ಬರೋಣ, ಅಂದರೆ ಸ್ವಲ್ಪ ಸಾಧಾರಣ ಪ್ರಶ್ನೆಗಳನ್ನ ನೋಡೋಣ. ಯಾವುದೆಲ್ಲ ಇದೆ ಸಾಧಾರಣ ಪ್ರಶ್ನೆಗಳು? ಕೋಆರ್ಡಿನೇಟ್ ಜಾಮಿಟ್ರಿ ಅಂದರೆ ನಿರ್ದೇಶಾಂಕ ರೇಖಾಗಣಿತ, ಇದೊಂದಾ? ಓಕೆ. ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದರೆ ವೃತ್ತಗಳಿಗೆ ಸಂಬಂಧಪಟ್ಟ ವಿಸ್ತೀರ್ಣಗಳು, ಸರಿ. ಆಮೇಲೆ ಟ್ರಯಾಂಗಲ್ಸ್ ಇರ್ಬೋದು, ತ್ರಿಭುಜಗಳು. ಸರ್ ತ್ರಿಭುಜಗಳಲ್ಲಿ ಸ್ವಲ್ಪ ಕಷ್ಟದ ಪ್ರಶ್ನೆ ಬರ್ತಾವಲ್ಲ ಸರ್? ಹೌದು, ಕಷ್ಟದ ಪ್ರಶ್ನೆನೂ ಇರುತ್ತೆ, ಈಸಿ ಪ್ರಶ್ನೆನೂ ಇರುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಡಿಫಿಕಲ್ಟ್ ನೋಡಿ. ಡಿಫಿಕಲ್ಟಲ್ಲೂ ಕೂಡ ನಿಮಗೆ ಟ್ರಯಾಂಗಲ್ಸ್ ಚಾಪ್ಟ್ರು ಒಳ್ಳೆ ಹಾಕಿಲ್ವ? ನಾವು ಟ್ರಯಾಂಗಲ್ಸ್ ಚಾಪ್ಟ್ರು ರಿಪೀಟ್ ಆಗುತ್ತೆ. ಓಕೆನಾ. ಟ್ರಯಾಂಗಲ್ಸು ಎರಡರಲ್ಲೂ ಕೂಡ ಅಂದರೆ ಡಿಫಿಕಲ್ಟಲ್ಲೂ ಬರುತ್ತೆ, ಮಾಡ್ರೇಟಲ್ಲೂ ಬರುತ್ತೆ. ಮಾಡ್ರೇಟಲ್ಲಿ ಯಾವ್ದು ಇರುತ್ತೆ? 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸು. ಡಿಫಿಕಲ್ಟ್ ಯಾವ್ದು ಬರುತ್ತೆ? 3 ಮಾರ್ಕ್ಸ್ ಅಂದರೆ ಪ್ರೂವ್ ದಟ್ ಟೈಪ್, ಇದನ್ನು ಸಾಧಿಸಿ ಎಂಬಂಥ ಪ್ರಶ್ನೆಗಳನ್ನ ನಾವು ಡಿಫಿಕಲ್ಟ್ ಏರಿಯಾದಲ್ಲಿ ನೋಡ್ತೀವಿ. ಕೆಲವೊಂದು ಚಾಪ್ಟರ್ಗಳು ಮಾಡ್ರೇಟ್ ಹಾಗೂ ಡಿಫಿಕಲ್ಟ್ ಎರಡು ಕಡೆ ಕೂಡ ರಿಪೀಟ್ ಆಗ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ. ಫಾರ್ ಎಕ್ಸಾಂಪಲ್ ಕ್ವಾಡ್ರೇಟಿಕ್ ಇಕ್ವೇಷನ್ಸ್, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಅದೇ ರೀತಿ ಇಲ್ಲಿ ತ್ರಿಭುಜಗಳು ಇದೆ, ಇಲ್ಲೂ ತ್ರಿಭುಜಗಳು ಬರಬೇಕಾಗಿತ್ತು, ಮಿಸ್ ಮಾಡಿದ್ದೀನಿ ನಾನು. ಏನಿವೆ, ಸೊ ಅದೇ ರೀತಿ ಎ ಪಿ ಇರ್ಬೋದು, ಇಲ್ಲಿ ಕೂಡ ಎ ಪಿ ಇದೆ, ಸಮಾಂತರ ಶ್ರೇಣಿ. ಈ ರೀತಿ ಕೆಲವೊಂದು ಚಾಪ್ಟರ್ಗಳು ರಿಪೀಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಮಾಡ್ರೇಟಲ್ಲಿ ಬರೋ ಕ್ವಶನ್ಸ್ ಯಾವುದಪ್ಪ ಅಂದರೆ 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್, ಈಸಿ ಕ್ವಶನ್ಸ್. ಡಿಫಿಕಲ್ಟಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 3 ಮಾರ್ಕ್ಸಲ್ಲಿ ಪ್ರೂವ್ ದಟ್ ಇರ್ಬೋದು, ಅಥವಾ ಎ ಪಿ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತಲ್ಲ ಅದಿರ್ಬೋದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳಲ್ಲಿ 4 ಅಂಕಿಯ ಪ್ರಶ್ನೆಗಳು ಬರುತ್ತಲ್ಲ ಅವಿರ್ಬೋದು. ಈ ಎಲ್ಲ ಪ್ರಶ್ನೆಗಳನ್ನ ನಾವು ಡಿಫಿಕಲ್ಟ್ ಅಥವಾ ಕಠಿಣ ಅಂತೇಳಿ ಪರಿಗಣಿಸ್ತಾ ಇದ್ದೀವಿ. ಫಸ್ಟ್ ಹಂಗಂದ್ರೆ ನಾವು ಇದ್ರ ಮೇಲೆ ವರ್ಕ್ ಮಾಡಬೇಕು. ಓಕೆನಾ. ಸರಿ ಸರ್, ವರ್ಕ್ ಮಾಡೋಣ, ಹೆಂಗೆ ಮಾಡೋಣ? ಇವಾಗ ಸುಮಾರು 6 ರಿಂದ 7 ಚಾಪ್ಟರ್ಗಳಿದ್ದಾವೆ ಇಲ್ಲಿ. ಡಿಫಿಕಲ್ಟ್ ಅನ್ನೋ ಅಂದರೆ ಕಠಿಣ ಅನ್ನೋ ಒಂದು ಕ್ಲಾಸಿಫಿಕೇಶನಲ್ಲಿ 6 ರಿಂದ 7 ಚಾಪ್ಟರ್ಗಳಿದ್ದಾವೆ. ಇದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು, ನೀವು ಡಿಸೈಡ್ ಮಾಡಬೇಕಾದ್ರೆ. ನಿಮ್ಮ ಪೇಪರ್ ಅನಲೈಸ್ ಮಾಡಿ, ನಿಮ್ಮ ಎಬಿಲಿಟಿ ಅನಲೈಸ್ ಮಾಡಿ, ನೀವು ಹೆಂಗೆ ಮಾಡ್ತೀರಾ ಅಥವಾ ನಿಮ್ಗೆ ಯಾವ ಚಾಪ್ಟರ್ ಈಸಿ ಅನ್ನಿಸ್ತಿದೆ ಅದ್ರ ಮೇಲೆ ಬೈಫರ್ಗೆಟ್ ಮಾಡಿ. ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಇಷ್ಟು ಚಾಪ್ಟರ್ಸು ಕಷ್ಟ ಅಂತ. ಓಕೆನಾ. ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಇದನ್ನು ಅನಲೈಸ್ ಮಾಡೋಕ್ಕೆ ಎಷ್ಟೊಂದು 15-20 ಮಿನಿಟ್ಸ್ ಸಾಕಂತ ನನಗನ್ಸುತ್ತೆ. ಅವತ್ತಿನ ದಿವಸನೇ ನೀವು ವರ್ಕ್ನ ಶುರು ಮಾಡಬೇಕಾಗುತ್ತೆ, ಯಾಕಂದ್ರೆ ತುಂಬ ಟೈಮ್ ಇಲ್ಲ. ತುಂಬ ಟೈಮ್ ಇರೋ ಕಾಲ ಹೊರಟೋಯ್ತು. ಇವಾಗ ಏನಿದ್ರು ನೀವು ವರ್ಕ್ ಮಾಡಬೇಕು. ಪ್ರಾಕ್ಟೀಸ್ 3 ಹೊತ್ತು ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್. ಓಕೆ ಫೈನ್. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಸರ್? ಹಂಗಂದ್ರೆ ಫರ್ದರ್ ನಾವು ಏನು ಮಾಡಬೇಕಾಗುತ್ತೆ ನೋಡಿ. ಫೋಕಸ್ ಆನ್ ಡಿಫಿಕಲ್ಟ್ ಏರಿಯಾಸ್ ಅಂದರೆ ಕಠಿಣ ಪ್ರಶ್ನೆಗಳ ಅಥವಾ ಕಠಿಣ ಏರಿಯಾಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಆಲ್ರೆಡಿ ನಾವು ಇದನ್ನು ನಮ್ಮ ಅನಾಲಿಸಿಸಲ್ಲಿ ನೋಡಿದ್ವಿ. ನಾವು ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆಮೇಲೆ ಏರಿಯಾ ರಿಲೇಟೆಡ್ ಸರ್ಕಲ್ಸ್, ಎನಿವೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇರ್ಬೋದು, ಟ್ರಿಗ್ನೋಮೆಟ್ರಿ 3 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಅಥವಾ ಎ ಪಿ 4 ಮಾರ್ಕ್ಸ್ ಇರ್ಬೋದು, ಕ್ವಾಡ್ರಾಟಿಕ್ ಈಕ್ವೇಷನ್ 3 ಮಾರ್ಕ್ಸ್ ಇರ್ಬೋದು. ಈ ಎಲ್ಲ ಪ್ರಶ್ನೆಗಳು ನಮಗೆ ಕಠಿಣವಾದಂಥ ಪ್ರಶ್ನೆಗಳು, ಹೌದಲ್ವಾ? ಸೊ ಇವಾಗ ನೀವು ಎಷ್ಟೋ ಒಂದು 4 ಚಾಪ್ಟರ್ನ 5 ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ರ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ 6-7 ಇತ್ತು ಅಂತ ಇಟ್ಕೊಳ್ಳಿ. ಎಲ್ಲ ಚಾಪ್ಟರ್ನ ಒಂದೇ ಸರಿ ಸ್ಟಾರ್ಟ್ ಮಾಡ್ಬೇಕಾ? ಖಂಡಿತ ಬೇಡ. ಸೆಲೆಕ್ಟ್ 4 ಚಾಪ್ಟರ್ಸ್. ಪ್ರಿಪ್ರೇಟರಿ 2ಗಿಂತ ಮುಂಚೆ ಬರೀ 4 ಚಾಪ್ಟರ್ನ ಅಂದರೆ ಡಿಫಿಕಲ್ಟ್ ಚಾಪ್ಟರ್ನ ಸೆಲೆಕ್ಟ್ ಮಾಡಿ. ನಾನು ಓವರ್ ಆಲ್ ಹೇಳ್ತಿಲ್ಲ. ಈ ಡಿಫಿಕಲ್ಟ್ ಅಂತ ನೀವೇನು ಬರೆದಿದ್ದೀರಲ್ಲ ಅದರಲ್ಲಿ ಬರೀ 4 ಚಾಪ್ಟರ್ನ ತಗೊಳ್ಳಿ. ಸರ್ ಹಂಗಂದ್ರೆ ಮಿಕ್ಕಿ ಚಾಪ್ಟರ್ಗಳು? ಒಂದು ನಿಮಿಷ. ಯಾಕೆ ಅಂತ ಹೇಳ್ತೀನಿ ಅಂದರೆ 4 ಚಾಪ್ಟರ್ನ ಫುಲ್ ಕಲಿಯೋದಕ್ಕಿಂತ, ಎಲ್ಲ ಚಾಪ್ಟರ್ನ ಕಲಿಯೋಕೆ ಹೋಗ್ತೀನಿ ಅಂತ ಹೇಳಿ ಯಾವುದನ್ನೂ ಚೆನ್ನಾಗಿ ಕಲಿದೇ ಇರೋದಕ್ಕಿಂತ 4 ಚಾಪ್ಟರ್ನ ಪರ್ಫೆಕ್ಟ್ ಆಗೋದು ಇದೆಯಲ್ಲ. ಬ್ರೂಸ್ಲಿ ಅವ್ರಿಗೆ ಗೊತ್ತಲ್ಲ ನಿಮಗೆ, ಅವರೊಂದು ಮಾತು ಹೇಳ್ತಾರೆ ಏನಂದರೆ, ಸಾವಿರಾರು ವಿಧದಲ್ಲಿ ಫೈಟ್ ಮಾಡೋದು ಗೊತ್ತಿರೋನ್ಗಿಂತ ಒಂದೇ ಹೊಡೆತನ 1000 ಸತಿ ದಿನ ಪ್ರಾಕ್ಟೀಸ್ ಮಾಡ್ತಾನಲ್ಲ ಅವನು ಕಂಡ್ರೆ ನಂಗೆ ಭಯ ಆಗುತ್ತೆ ಅಂತ. ಅಂದರೆ ನೀವು 4 ಚಾಪ್ಟರ್ ತಗೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದ್ರಲ್ಲಿ ಏನೇ ಕೊಟ್ಟರು ಪಕ್ಕಾ ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ನಿಮ್ಮ ಮಾರ್ಕ್ಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಅಗೇನ್ ಮೈ ಪ್ರಾಮಿಸ್. ಓಕೆನಾ. ನನ್ನ ಪ್ರತಿಜ್ಞೆ ಇದು. ಪ್ರತಿಜ್ಞೆ ಅಂತ ಹೇಳೋಕ್ಕಾಗಲ್ಲ, ಇದೇನಿದು ನನ್ನ ಪ್ರಾಮಿಸ್, ಬೇಸಿಕಲಿ ನನ್ನ ಮಾತಿದು. ಓಕೆನಾ. ಓಕೆ, ಫಸ್ಟ್ ಡಿಫಿಕಲ್ಟ್ ಏರಿಯಾಸ್ ಮೇಲೆ ಫೋಕಸ್ ಮಾಡಿ. ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ನಾನು ಜನರಲಾಗಿ ಬರಿತಾ ಇದ್ದೀನಿ. ನನಗನ್ಸೋದು ಕ್ವಾಡ್ರೇಟಿಕ್ ಈಕ್ವೇಷನ್ಸಲ್ಲಿ 3 ಮಾರ್ಕ್ಸ್ ಬರುತ್ತೆ, ಇದೊಂದು ಪ್ರಶ್ನೆ. ಓಕೆನಾ. ಈ 3 ಮಾರ್ಕ್ಸಲ್ಲೇ 5 ರೀತಿ ಪ್ರಶ್ನೆಗಳಿದ್ದಾವೆ. ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು,
ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಅಥವಾ ಏರಿಯಾ ಅಥವಾ ಏಜ್ ಅಥವಾ ಫ್ರ್ಯಾಕ್ಷನ್. ಸೊ ಈ ರೀತಿ 1 2 3 4 ಇನ್ನೊಂದು ಯಾವುದೋ ಇದೆ. ಸೊ ಟೋಟಲ್ ಈ ರೀತಿ 5 ರೀತಿ ಪ್ರಶ್ನೆಗಳು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ 3 ಮಾರ್ಕ್ಸಲ್ಲೇ ಬರುತ್ತೆ. ಓಕೆನಾ? ಸೊ ಇಷ್ಟನ್ನು ಪ್ರಾಕ್ಟೀಸ್ ಮಾಡಬೇಕು. ಅಗೇನ್ ಟ್ರಯಾಂಗಲ್ಸಿಗೆ ಬಂದರೆ ಇಲ್ಲಿ ಪ್ರೂವ್ ದಟ್ ಟೈಪ್ ಆಫ್ ಕ್ವಶನ್ಸು 3 ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸ್. ಓಕೆ, ನೆಕ್ಸ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು. ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ ಕ್ವಶನ್ಸು. ಓಕೆನಾ? ನೆಕ್ಸ್ಟು ನೋಡಿದ್ರೆ ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿಯ ಪ್ರಸ್ತಾವನೆ. ಇಲ್ಲಿ 3 ಮಾರ್ಕ್ಸ್ ಇನ್ನೊಂದು ಪ್ರೂವ್ ದಟ್ ಟೈಪ್ ಆಫ್ ಕ್ವಶನ್ನು. ಪ್ರೂವ್ ದಟ್ ಅಂದರೆ ಸಾಧಿಸಿ. ಓಕೆನಾ? ಸಾಧಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಅದೇ ರೀತಿ ಇನ್ನೆರಡು, ಒಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಅನ್ವಯಗಳು, ಅಥವಾ ಇನ್ನೊಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸು. ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಇಲ್ಲಿ 4 ಮಾರ್ಕ್ಸ್. ಹೌದಲ್ವಾ? ಇಷ್ಟು ಚಾಪ್ಟರ್ಗಳಿದ್ದಾವೆ. ಈಗ ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ತೀರಾ? 1 2 3 4 5 6 ಇದ್ದಾವೆ. 6 ಓದೋಕ್ಕಾಗುತ್ತಾ? ಆಗಲ್ಲ. ನಾನು ಅವಾಗಲೇ ಹೇಳಿದೆ, ಯಾವುದೋ 4 ಚಾಪ್ಟರ್ ತಗೊಳ್ಳಿ ನೀವು. ನಿಮಗೆ ಬಿಟ್ಟಿದ್ದು ಯಾವ ಚಾಪ್ಟರ್ ತಗೋತೀರಾ ನಿಮಗೆ ಬಿಟ್ಟಿದ್ದು. ಇಷ್ಟರೊಳಗೆ ಅಂತಲ್ಲ, ನಿಮಗೆ ಯಾವ್ದು ಕಷ್ಟ ಆಗಿರುತ್ತೆ ಅದರೊಳಗೆ. ಅಕಸ್ಮಾತ್ ನನಗೆ ಏನೂ ಬರ್ತಾ ಇಲ್ಲ ಸರ್ ಅಂದರೆ ಈಸಿ ಅಥವಾ ಮಾಡ್ರೇಟ್ ಅಂತ ಇದ್ದಾವಲ್ಲ, ಆ ಚಾಪ್ಟರ್ಗಳಲ್ಲೇ 4 ಚಾಪ್ಟರ್ ತಗೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಹೇಳೋದಿಷ್ಟೇ, ಕಡಿಮೆ ಸಂಖ್ಯೆಗಳ ಚಾಪ್ಟರ್ಗಳನ್ನ ತೊಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇದರಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಏನು, 4 ಚಾಪ್ಟರ್ನ ಚೂಸ್ ಮಾಡ್ತೀನಿ. ಓಕೆ, ಚೂಸ್ ಮಾಡಿ ಏನು ಮಾಡ್ಬೇಕು ಸರ್ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಡೈರೆಕ್ಟಾಗಿ ವಿಡಿಯೋ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನಮ್ಮ ಪರೀಕ್ಷೆ SSLC ಚಾನಲಲ್ಲಿ ಈ ಎಲ್ಲ ಚಾಪ್ಟರ್ಗಳನ್ನ ನಾವು LBA ಸಾಲ್ವ್ ಮಾಡಿ ಅಪ್ಲೋಡ್ ಆಗಿದೆ. ಬಟ್ ಆದರೆ ಡೈರೆಕ್ಟಾಗಿ ಇದನ್ನು ನೋಡಬೇಕಾ? ದಯವಿಟ್ಟು ಬೇಡ. ಮೊದಲಿಗೆ ಏನು ಮಾಡಿ, ನೀವು LBA ಪುಸ್ತಕವನ್ನು ತೆಗೀರಿ, ಅಥವಾ LBA PDF ಇತ್ತಲ್ಲ ಅದನ್ನು ತೆಗೆದು ಅದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ AP ಇಂದ 4 ಮಾರ್ಕ್ಸ್ ಅಂದರೆ ಸಮಾಂತರ ಶ್ರೇಣಿಗಳಿಂದ 4 ಮಾರ್ಕ್ಸ್ ಪ್ರಶ್ನೆಗಳು ಬರುತ್ತೆ. ಬರೀ 4 ಮಾರ್ಕ್ಸ್ ನೋಡ್ತೀರಾ? ಇಲ್ಲ, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು. ಇದರಲ್ಲಿ ಸಾಧಾರಣ ಹಾಗೂ ಕಠಿಣ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಫುಲ್ ಸ್ಟೆಪ್ ಬರಿಬೇಕು ಅಂತ ಹೇಳ್ತಿಲ್ಲ ನಾನು. ಕಡಿಮೆ ಸ್ಟೆಪ್ಪಲ್ಲೇ ಶಾರ್ಟ್ ಫಾರ್ಮ್ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಿ. ಓಕೆನಾ? ಈಗ ಸಾಲ್ವ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಪ್ರಶ್ನೆ ಹೆಂಗೆ ಅಪ್ರೋಚ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ, ಅವಾಗ ಗೋ ಫಾರ್ ದೀಸ್ ವಿಡಿಯೋಸ್. ಅರ್ಥ ಆಯ್ತಾನೆ ಹೇಳಿದ್ದು? ಡೈರೆಕ್ಟಾಗಿ ವಿಡಿಯೋ ತೆಗೆದು ನೋಡಿ ಅಂತ ಹೇಳ್ತಾ ಇಲ್ಲ ನಾನು. ಏನು ಮಾಡಿ, ನೀವು ಫಸ್ಟ್ ಓಪನ್ ಯುವರ್ LBA ಬುಕ್. ಯಾವ ಪ್ರಶ್ನೆಗಳು 3 ಇವಾಗ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ ಪ್ರಶ್ನೆ ಬಂದೇ ಬರುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳಿಂದ. ಹಾಗಾಗಿ ನೀವು ಬರೀ 4 ಮಾರ್ಕ್ಸ್ ಪ್ರಶ್ನೆಗಳನ್ನ ಮಾಡಬೇಡಿ. 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸ್ ಏನೆಲ್ಲ ಪ್ರಶ್ನೆ ಇದ್ದಾವೆ ಅದರಲ್ಲಿ ಸಾಧಾರಣ ಹಾಗೂ ಕಠಿಣ ಎಲ್ಲ ಪ್ರಶ್ನೆಗಳು ಕೂಡ ಸಾಲ್ವ್ ಮಾಡಿ. ಗೊತ್ತಾಗ್ತಿಲ್ವಾ? ಗೋ ಫಾರ್ ದ ವಿಡಿಯೋಸ್. ನಿಮಗೆ ಟೈಮ್ ಸೇವ್ ಮಾಡಬೇಕಂದ್ರೆ 1.5x ಅಂತ ಇರುತ್ತೆ. ಪ್ಲೇಬ್ಯಾಕ್ ಸ್ಪೀಡ್ ಅಲ್ಲಿ 1.5x ನಿಮಗೆಲ್ಲ ಗೊತ್ತೇ ಇದೆ. ಇದು ಅದನ್ನು ಸೆಲೆಕ್ಟ್ ಮಾಡಿ ಫಾಸ್ಟಾಗಿ ನೋಡ್ಬೋದು, ಟೈಮ್ ಸೇವ್ ಮಾಡ್ಬೋದು. ಸೊ ಈ ವಿಡಿಯೋಗಳನ್ನ ನೋಡಿ ಆ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದ್ಮೇಲೆ ಬಿಟ್ಬಿಡ್ಬೇಕಾ? ಅಲ್ಲ, ಈ ವಿಡಿಯೋನ ಆಫ್ ಮಾಡಿ ಅದೇ ಪ್ರಾಬ್ಲಮ್ನ ಮತ್ತೆ ಸಾಲ್ವ್ ಮಾಡಿ. ದಿಸ್ ಈಸ್ ದ ಸ್ಟ್ರಾಟಜಿ. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಫಸ್ಟ್ AP 4 ಚಾಪ್ಟರ್ಸ್ ಯಾವುದೋ ಚೂಸ್ ಮಾಡಿದ್ರೆ, ನಾನು ಚೂಸ್ ಮಾಡಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಲ್ಲಿ ಅಂದರೆ 3 ಮಾರ್ಕ್ಸು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಇರೋ ಎಲ್ಲ ಪ್ರಶ್ನೆಗಳನ್ನ ಮುಗಿಸ್ದೆ. ಒಂದು 2-3 ಅವರ್ ಆಯ್ತಾ? ಓಕೆ. ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಚಾಪ್ಟರ್ಗೆ ಬರ್ತೀರಾ. ಅದರಲ್ಲಿ ಪ್ರೂವ್ ದಟ್ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. LBA ತಗೊಳ್ಳಿ. ಅದಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ, ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಿಸ್ಸೇ ಮಾಡಿಬಿಡಿ ನೀವು. ಬಹಳ ಮುಖ್ಯ ಆಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ ಪ್ರಾಬ್ಲಮ್ಸು, ಉದಾಹರಣೆ ಪ್ರಶ್ನೆಗಳು, ಅವನ್ನ ಸಾಲ್ವ್ ಮಾಡಿ. ಆಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿರೋದು LBA. ಇನ್ನು ಸಾಲ್ವ್ ಮಾಡ್ಬೇಕಾದ್ರೆ ಎಲ್ಲರೂ ಡೌಟ್ ಬರ್ತಿದೆ ಅಂತ ಇಟ್ಕೊಳ್ಳಿ, ಈ ವಿಡಿಯೋ ಇದೆ ಟ್ರಿಗ್ನೋಮೆಟ್ರಿ ಇನ್ 100 ಮಿನಿಟ್ಸ್, ಅಥವಾ ಕಾರ್ತಿಕ್ ಸರ್ದು ಫುಲ್ ಶಾರ್ಟ್ 1 ಶಾರ್ಟ್ ವಿಡಿಯೋ ಇದೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಈ ವಿಡಿಯೋನ ನೋಡಿ, ಎಲ್ಲಿ ನಿಮಗೆ ಡೌಟ್ ಬಂದಾಗ ಮಾತ್ರ ನೋಡಿ. 1.5x ಸ್ಪೀಡಲ್ಲಿ ನೋಡಿ, ಯಾಕಂದರೆ ಸಮಯ ಕಡಿಮೆ ಇದೆ ಮಕ್ಕಳ. ಸೊ ನಾವು ಕುತ್ಕೊಂಡು ಫುಲ್ ನೋಡ್ತೀನಿ, 2 ಅವರ್ 3 ಅವರ್ ಕಂಟಿನ್ಯೂಸ್ ನೋಡ್ತೀನಿ, ಬರೀ ವಿಡಿಯೋ ನೋಡ್ತೀನಿ ಸಾಕು. ಇದು ಸಾಕಾಗಲ್ಲ. ನೀವು ನಿಮ್ಮ ಕೈಯಾರ ನಿಮ್ಮ ಪುಸ್ತಕದಲ್ಲಿ ಬರೆಯೋದೇ ಮುಖ್ಯ, ನಾವು ಮಾಡಿ ತೋರಿಸೋದಲ್ಲ ಮುಖ್ಯ. ನೀವು ನಿಮ್ಮ ಕೈಯಾರ ನಿಮ್ಮ ತಲೆಯ ನಿಮ್ಮ ಮೆದುಳನ್ನು ಉಪಯೋಗಿಸಿ ಪ್ರಶ್ನೆಗಳನ್ನು ಬಿಡಿಸ್ತಿರಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ
ನೀವೇ ಸಾಲ್ವ್ ಮಾಡಿ. ಡೌಟ್ ಬಂದರೆ ಮಾತ್ರ ವಿಡಿಯೋನ ರೆಫರ್ ಮಾಡಿ. ಈ ರೀತಿ ಮೊದಲಿಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಇದೆ. ಇದರಲ್ಲಿ ಆ್ಯಕ್ಚುಲಿ 3 ಮಾರ್ಕ್ಸು 4 ಮಾರ್ಕ್ಸು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ ನಾನು. ಸೊ ಈ ವಿಡಿಯೋನ ನೀವು ರೆಫರ್ ಮಾಡ್ಬೋದು. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಗೆ ಟ್ರಿಗ್ನೋಮೆಟ್ರಿ ಇನ್ 1 ಶಾಟ್ 100 ಮಿನಿಟ್ಸಲ್ಲಿ ಅಂತ ಇದೆ, ಇದನ್ನು ಕೂಡ ರೆಫರ್ ಮಾಡ್ಬೋದು. ನೆಕ್ಸ್ಟು AP ಸಮಾಂತರ ಶ್ರೇಣಿಗಳು, ಇಲ್ಲಿ LBA 3 ಮಾರ್ಕ್ಸ್ ಅಂತ ಇದೆ. ಆ್ಯಕ್ಚುಲಿ ಫುಲ್ ಕ್ವಶನ್ಸ್ ಕವರ್ ಆಗಿದೆ ಇಲ್ಲಿ, LBA 3 ಮಾರ್ಕ್ಸ್ 4 ಮಾರ್ಕ್ಸ್. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು, ಅಥವಾ LBA ಸಪ್ರೇಟ್ 4 ಮಾರ್ಕ್ಸ್ ಇರ್ಬೋದು, ಎರಡೂ ಕೂಡ ನೋಡ್ಬೋದು. ಎಲ್ಲಿ ಡೌಟ್ ಬರ್ತಿದೆ ಅಲ್ಲಿ ಮಾತ್ರ ನೋಡಿ, ಫುಲ್ ವಿಡಿಯೋ ನೋಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿ, ಇದು ನನ್ನ ಸಲಹೆ. ಓಕೆ, ಏನು ಸರ್ ವ್ಯೂಸ್ ಬರುತ್ತೆ ಅದೆಲ್ಲ ಮುಖ್ಯ, ಇವಾಗ ನಿಮ್ಮ ಮಾರ್ಕ್ಸ್ ಮುಖ್ಯ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಎನಿವೆ ನೆಕ್ಸ್ಟು ವಾಟ್ ಈಸ್ ನೆಕ್ಸ್ಟ್? ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸು. ಅದಕ್ಕೆ ಈ ವಿಡಿಯೋವನ್ನು ನೋಡ್ಬೋದು ನೀವು. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ 4 ಮಾರ್ಕ್ಸ್ ಇಲ್ಲಿ ಹಾಕಿದ್ದೀನಿ, 5 ಮಾರ್ಕ್ಸ್ ಕೂಡ ಇದೆ, 3 ಮಾರ್ಕ್ಸ್ ಕೂಡ ಇದೆ, ಎಲ್ಲವನ್ನು ಕೂಡ ನೀವು ಗಮನಿಸಿ. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಇದು ಬಹಳ ಮುಖ್ಯ ಚಾಪ್ಟರ್ ಆಗುತ್ತೆ. ಇವೆರಡೂ ಕೂಡ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಅಂದರೆ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳು ಹಾಗೂ ತ್ರಿಕೋನಮಿತಿಯ ಅನ್ವಯಗಳು, ಇದು ಬಹಳ ಮುಖ್ಯ ಚಾಪ್ಟರ್ಗಳಾಗುತ್ತೆ. ಟ್ರಿಗ್ನೋಮೆಟ್ರಿ 1 ಶಾಟ್ ಮತ್ತು LBA ಎಲ್ಲವೂ ಕೂಡ ನಮ್ಮ ಪರೀಕ್ಷೆ SSLC ಚಾನಲಲ್ಲಿ ಅವೈಲಬಲ್ ಇದೆ. ನೀವು ಅದನ್ನು ಬಳಸ್ಕೋಬೇಕು ಅಷ್ಟೇ. ಇವಾಗ ಫಸ್ಟು ನೀವು ಸಾಲ್ವ್ ಮಾಡಿ, ನಿಮ್ಗೆ ಗೊತ್ತಿರೋ ನಾಲೆಡ್ಜಲ್ಲಿ. ಅಕಸ್ಮಾತ್ ಗೊತ್ತಾಗ್ತಿಲ್ವಾ, 1-2 ಪ್ರಾಬ್ಲಮ್ನ ನೋಡಿ, ಓಕೆನಾ? 3ನೇ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ, ಅದು ಗೊತ್ತಾಗ್ಲಿಲ್ವಾ ಆ ಪ್ರಾಬ್ಲಮ್ ನೋಡ್ತೀರಾ. ನೆಕ್ಸ್ಟ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ಗೊತ್ತಾಗ್ತಿಲ್ವಾ ನೋಡಿ. ಬಟ್ ಆದರೆ ನಿಮ್ಮ ಓನಾಗಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಬೇಕು. ಇದು ವಿಡಿಯೋಗಳ ನೋಡಿ ಚೆನ್ನಾಗಿ ಇವಾಗ ಕಲ್ತ್ಕೊಂಡು ಅರ್ಥ ಮಾಡ್ಕೊಳ್ತೀನೋ ಸಮಯ ಅಲ್ಲ, ಇದು ನಾವು ಪ್ರಾಕ್ಟೀಸ್ ಮಾಡೋ ಸಮಯ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡಬೇಕಂದ್ರೆ, ಯಾವುದೇ ಪ್ರಶ್ನೆ ಕೊಡಲಿ ಅವರು ಅದನ್ನು ನೀವು ಸಾಲ್ವ್ ಮಾಡಿರ್ಬೇಕು ಆಲ್ರೆಡಿ. ಈ ಪ್ರಶ್ನೆ ಅಲ್ವಾ, ಇದು ನಾನು ಮಾಡಿದ್ದೀನಲ್ಲ ಅನಿಸ್ಬೇಕು ನಿಮಗೆ ಎಕ್ಸಾಮಲ್ಲಿ. ಅಷ್ಟರ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ಸಿಗುತ್ತೆ, ಪ್ರೀವಿಯಸ್ ಇಯರ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಸಿಗುತ್ತೆ. ಸುಮಾರು ಒಂದು 25-30 ಕ್ವಶನ್ ಪೇಪರ್ಗಳು ನಿಮಗೆ ವೆಬ್ಸೈಟ್ KSEAB ವೆಬ್ಸೈಟಲ್ಲಿ ಅವೈಲಬಲ್ ಇದೆ, ರೆಡಿಲಿ ಅವೈಲಬಲ್. ಜಸ್ಟ್ ಹೋಗಿ ನೀವು ಡೌನ್ಲೋಡ್ ಮಾಡಬೇಕು. ಅಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, 80 ಔಟ್ ಆಫ್ 80 ಬರೋದ್ರಲ್ಲಿ ಸಂದೇಹನೇ ಇಲ್ಲ. ದಿಸ್ ಈಸ್ ಮೈ ಪ್ರಾಮಿಸ್, ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆನಾ? ಸೊ ಇಷ್ಟು ಮುಗಿಸ್ತೀರಾ. ಯಾವುದಾದ್ರು 4 ಚಾಪ್ಟರ್ ತಗೋತೀರಾ, ಅದನ್ನು ಮುಗಿಸ್ತೀರಾ. ಇಷ್ಟರೊಳಗೆ ನನಗನ್ಸುತ್ತೆ ಪ್ರಿಪ್ರೇಟ್ರಿ 2 ಹತ್ತತ್ರ ಬಂದ್ಬಿಟ್ಟಿರುತ್ತೆ. ಓಕೆನಾ? ಆಮೇಲೆ ಏನು ಮಾಡ್ತೀರಾ, ಪ್ರಿಪ್ರೇಟ್ರಿ ಹಿಂದಿನ ದಿವಸ ಡೇ ಬಿಫೋರ್ ಪ್ರಿಪ್ರೇಟ್ರಿ, ಯಾಕಂದರೆ ಪ್ರಿಪ್ರೇಟ್ರಿಗೆ 2 ದಿವಸ 3 ದಿವಸ ಗ್ಯಾಪ್ ಇಲ್ಲ, ಒಂದೇ ದಿವಸ. ಅವತ್ತು ಕನ್ನಡನೋ ಇಂಗ್ಲೀಷೋ ಬರೆದ್ಬಿಡ್ತೀರಾ, ನೆಕ್ಸ್ಟ್ ದಿನನೇ ಗಣಿತ ಇರುತ್ತೆ, ಮ್ಯಾಥ್ಸ್ ಇರುತ್ತೆ. ಹಾಗಾಗಿ ಅವತ್ತಿನ ದಿವಸ ಏನು ಮಾಡಬೇಕಂದ್ರೆ, ನೀವು ಇವಾಗ ಓದಿದ್ರಲ್ಲಿ 4 ಚಾಪ್ಟ್ರು, ಅದನ್ನೇ ಒಂದು ಸರ್ತಿ ಆಲ್ರೆಡಿ ಸ್ಟಡಿಡ್ ಚಾಪ್ಟರ್ಸ್ನ ರಿವೈಸ್ ಮಾಡಿ ಅಂತ ಹೇಳ್ತಾರೆ. ರಿವೈಸ್ ಮಾಡ್ಬೇಕು ನೀವು. ಅಂದರೆ ಇವಾಗ ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡು ಮತ್ತೆ ಕೂರೋದಲ್ಲ, ಶಾರ್ಟಾಗಿ ಸಾಲ್ವ್ ಮಾಡಬೇಕು. ಸುಮ್ಮನೆ ಹಿಂಗೆ ಕಣ್ಣಾಯಿಸೋದು ಅಲ್ಲ, ಎಲ್ಲದನ್ನು ಕೂಡ ಶಾರ್ಟಾಗಿ ಸಾಲ್ವ್ ಮಾಡಬೇಕು. ಈಸಿ ಅನಿಸಿರೋ ಪ್ರಶ್ನೆಗಳನ್ನ, ನಿಮ್ಗೆ ಗೊತ್ತಿದೆ ಅನಿಸಿರೋದನ್ನ ಬೇಕಂದರೆ ಒಂದು ಸರ್ತಿ ಕಣ್ಣಾಯಿಸ್ಬಿಡ್ಬೋದು, ಬಟ್ ಆದರೆ ಎಲ್ಲದನ್ನು ಸಾಲ್ವ್ ಮಾಡಿ. ನೆಕ್ಸ್ಟು MCQs 1 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್. ಯಾವ MCQ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸು ಯಾವುದು ಡೆಫಿನೈಟಾಗಿ ಬಂದೇ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಡಿಸ್ಕ್ರಿಮಿನೆಂಟ್ ಅಂದರೆ ಶೋಧಕವನ್ನು ಕಂಡುಹಿಡಿಯಿರಿ, ಅಥವಾ Kಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. Kನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಈ ಪ್ರಶ್ನೆ ಬಂದೇ ಬರುತ್ತೆ, 2ರಲ್ಲಿ 1 ಬಂದೇ ಬರುತ್ತೆ. ಅದನ್ನು ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರೂವ್ ದಟ್ √3 ಈಸ್ ಇರ್ಯಾಷನಲ್ ನಂಬರ್, ಅಂದರೆ ಪ್ರೂವ್ ದಟ್ √3 ಒಂದು ಅಭಾಗಲಬ್ಧ ಸಂಖ್ಯೆ, ಅಥವಾ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ರೀತಿ ಪ್ರಶ್ನೆಗಳು ಡೆಫಿನೆಟ್ಲಿ ಬರುತ್ತೆ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿ ಹಿಂದಿನ ದಿವಸ. ಮತ್ತು ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋ 4 ಚಾಪ್ಟರ್ನ ಬಿಡಲೇಬೇಡಿ, ಅವತ್ತಿನ ದಿವಸ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಓಕೆನಾ? ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ಇದರಿಂದ ರಿಸಲ್ಟ್ ಏನು ಬರುತ್ತೆ, ಇಂಪ್ರೂವ್ಡ್ ರಿಸಲ್ಟ್. ಪ್ರಿಪ್ರೇಟರಿ 2 ಅಲ್ಲಿ ನಿಮ್ಮ ರಿಸಲ್ಟು ಇವಾಗ 65 ಬಂದಿದೆ ಅಂದರೆ 70, 72, 73, 75 ಬಂದೇ ಬರುತ್ತೆ. ಇಷ್ಟು ಮಾಡಿದ್ರೆ ನೀವು ಸೀರಿಯಸ್ ಆಗಿ ಮಾಡಬೇಕಾದ್ರೆ, ಮನಸ್ಸಿಟ್ಟು ಡಿಸ್ಟ್ರ್ಯಾಕ್ಟ್ ಆಗದೆ, ಫೋನ್ನ ಬಿಟ್ಟು ಯಾರ ಮೆಸೇಜೂ ಮಾಡದೆ, ಗೇಮ್ ಆಡದೆ, ದಯವಿಟ್ಟು ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಡೆಫಿನೆಟ್ಲಾಗಿ ಇದರ ರಿಸಲ್ಟು ಇಂಪ್ರೂವ್ ಆಗೇ ಆಗುತ್ತೆ. ಓಕೆನಾ? ದಿಸ್ ಈಸ್ ಅಶ್ಯೂರ್ಡ್ ಥಿಂಗ್. ನೆಕ್ಸ್ಟು
ಇದಾದ್ಮೇಲೆ ಏನು ಮಾಡ್ಬೇಕು ನಾವು, ಆಫ್ಟರ್ ಪ್ರಿಪ್ರೇಟರಿ 2, ಕೆಲವೊಬ್ರು ಈ ವಿಡಿಯೋನ ಪ್ರಿಪ್ರೇಟರಿ 2 ಆದಮೇಲೆ ನೋಡ್ತಿರ್ಬೋದು. ಇವಾಗ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ಅದನ್ನ ಇವಾಗಲೇ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. 4 ಚಾಪ್ಟರ್ ತೊಗೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆದರೆ ಇನ್ನು ಸುಮಾರು ದಿವಸ ಪ್ರಿಪ್ರೇಟರಿ 2 ಆದಮೇಲೆ ಪ್ರಿಪ್ರೇಟರಿ 3ಗೆ ಸುಮಾರು 10-12 ದಿವಸ ಗ್ಯಾಪ್ ಇದೆ, 10-12 ಇನ್ನೂ ಜಾಸ್ತಿನೇ ಇದೆ. ಹಾಗಾಗಿ ನೀವೇನು ಮಾಡಬೇಕು, ಯು ಶುಡ್ ಫಿನಿಶ್ ಡಿಫಿಕಲ್ಟ್ ಚಾಪ್ಟರ್ಸ್, ಫಿನಿಶ್ ಆಫ್ ಆಲ್ ಡಿಫಿಕಲ್ಟ್ ಚಾಪ್ಟರ್ಸ್. ನಿಮ್ಗೆ ಯಾವ್ದು ಕಷ್ಟ ಇತ್ತು ಅದರಲ್ಲಿ LBAನ ಪರ್ಟಿಕ್ಯುಲರ್ಲಿ ಬಿಡಲೇಬೇಡಿ. LBA, MQP ಹಾಗೆ ನಿಮ್ಮ ಪ್ರಿಪ್ರೇಟರಿ ಹಿಂದಿನ ಪ್ರಿಪ್ರೇಟರಿ ಪೇಪರ್ಗಳನ್ನ ಎಲ್ಲದನ್ನು ಸಾಲ್ವ್ ಮಾಡಿರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಸಾಲ್ವ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅದೇ ಪ್ರಶ್ನೆಗಳು ಬೀಳ್ತಾವ ಸರ್ ಅಂತ ಕೆಲವರು ಪ್ರಶ್ನೆ ಕೇಳ್ತೀರಾ. ಅದೇ ಬೀಳದೆ ಹೋಗ್ಬೋದು, ಬಟ್ ಆದರೆ ಅದೇ ರೀತಿಯ ಪ್ರಶ್ನೆಗಳಂತೂ ಡೆಫಿನೆಟ್ಲಿ ಬರುತ್ತೆ. ಇದು ಒಂದು ವಿಷಯ. ನೆಕ್ಸ್ಟು ಇನ್ನು ಮಿಕ್ಕಿದ ಯಾವುದಿತ್ತು, ಮಾಡ್ರೇಟ್ ಏರಿಯಾ, ಅಂದರೆ ಮಾಡ್ರೇಟ್ ಕ್ವಶನ್ಸ್ ಬರ್ತಿದ್ದಂಥ ಏರಿಯಾ ನಾವು ಅಲ್ಲಿ ಲಿಸ್ಟ್ ಮಾಡಿದ್ವಲ್ಲ. ಯಾವುದೇ ಲಿಸ್ಟು, ಕೋಆರ್ಡಿನೇಟ್ ಜಾಮಿಟ್ರಿ ಇರ್ಬೋದು, ಟ್ರಯಾಂಗಲ್ಸ್ ಇರ್ಬೋದು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದರೆ ವೃತ್ತಗಳಿಗೆ ಸಂಬಂಧಪಟ್ಟ ವಿಸ್ತೀರ್ಣಗಳು, ತ್ರಿಭುಜಗಳು ಹಾಗೂ ತ್ರಿಕೋನಮಿತಿಯ ಪ್ರಸ್ತಾವನೆ. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇಲ್ಲಿ 2 ಮಾರ್ಕ್ಸ್ ಪ್ರಶ್ನೆ ನಾನು ಹೇಳ್ತಾ ಇರೋದು. ಆಮೇಲೆ ಕ್ವಾಡ್ರೇಟಿಕ್ ಇಕ್ವೇಷನ್ಸಲ್ಲಿ ಡಿಸ್ಕ್ರಿಮಿನೆಂಟ್ D = B² - 4AC ಇದ್ರ ಮೇಲೆ ಪ್ರಾಬ್ಲಮ್ಸು. ಸೊ ಈ ರೀತಿ, ಅಥವಾ AP ಇರ್ಬೋದು, AN SN ಮೇಲೆ ಪ್ರಾಬ್ಲಮ್ಸು. ಈ ಪ್ರಾಬ್ಲಮ್ಸ್ ಮೇಲೆ ಅಥವಾ ಈ ಕಾನ್ಸೆಪ್ಟ್ ಮೇಲೆ ಆಮೇಲೆ ಆಫ್ಟರ್ ಪ್ರಿಪ್ರೇಟರಿ 2 ವರ್ಕ್ ಮಾಡಿ. ನಮ್ಗೆ ನೆನಪಿರಲಿ, ನಿಮಗೆ ನಮ್ಮ ಟಾರ್ಗೆಟು ಪ್ರಿಪ್ರೇಟರಿ 3, ನಾಟ್ ಫೈನಲ್ ಎಕ್ಸಾಮ್. ಏನು ಸರ್ ಹಿಂಗೆ ಹೇಳ್ತೀರಾ? ಪ್ರಿಪ್ರೇಟರಿ 3ಯಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಅದು ಆಬ್ವಿಯಸ್ಲಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಇದು ಶತಸಿದ್ಧ, ಇದು ಬಂದೇ ಬರುತ್ತೆ. ಪ್ರಿಪ್ರೇಟರಿ 3 ಟಾರ್ಗೆಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಇದನ್ನೆಲ್ಲ ಕೂಡ ಫಿನಿಶ್ ಮಾಡ್ತೀರಾ. ನೆಕ್ಸ್ಟ್ ಇದನ್ನು ಫಿನಿಶ್ ಮಾಡೋದಕ್ಕೆ ರೆಫರ್ ಒನ್ ಶಾಟ್ ವಿಡಿಯೋಸ್ ಅಟ್ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲಲ್ಲಿರೋ ಎಲ್ಲ ಒನ್ ಶಾಟ್ ವಿಡಿಯೋಗಳನ್ನ ನೋಡಿದ್ರೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಆಗಿರುತ್ತೆ. ನೀವು ಅಲ್ಲಿ ಹೋಗಿ ಆ ವಿಡಿಯೋಗಳಲ್ಲಿ ಇದನ್ನ ಕಲಿಬೋದು, ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ವಿಷಯ, ಸಾಲ್ವ್ LBA, MQP ಆ್ಯಂಡ್ PYQ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ. KSEAB, ಜಸ್ಟ್ ನೀವು ಕರ್ನಾಟಕ SSLC ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಸರ್ಚ್ ಮಾಡಿದ್ರೇ ಯೂಟ್ಯೂಬಲ್ಲಿ, ಗೂಗಲಲ್ಲಿ ಆ ವೆಬ್ಸೈಟ್, ಫಸ್ಟ್ ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಲಿಂಕ್ ಬರುತ್ತೆ. ಅದನ್ನು ಮಾಡಿ ಎಲ್ಲ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ ಆಗುತ್ತೆ. ಇಷ್ಟ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ನೋಡಿದ್ರೆ ಪ್ರಾಕ್ಟೀಸ್. ಇಲ್ಲಿ ಇಷ್ಟೊಂದೆಲ್ಲ ಮಾತಾಡೋದಲ್ಲ ನಾವು, ಇದರಿಂದ ನಾವು ಏನು ತೊಗೋಬೇಕು, ಏನು ಅರ್ಥ ಮಾಡ್ಕೋಬೇಕು? ಪ್ರಾಕ್ಟೀಸ್ ಫಾರ್ ಅಟ್ಲೀಸ್ಟ್ 40 ಮಿನಿಟ್ಸ್ ಎ ಡೇ. ಮ್ಯಾಥಮೆಟಿಕ್ಸ್ನ, ಗಣಿತವನ್ನು 40 ನಿಮಿಷಗಳು ಮಿನಿಮಮ್. ಸರ್ ಈಗ 40 ನಿಮಿಷ ಸಾಕಾಗುತ್ತಾ ಸರ್? ಆ್ಯಕ್ಚುಲಿ 2 hours 3 hours ಬೇಕಾಗುತ್ತೆ. ಬಟ್ ಮಿನಿಮಮ್ ಹೇಳ್ತಾ ಇದ್ದೀನಿ, ಓನ್ಲಿ 40 ಮಿನಿಟ್ಸ್ ಈಸ್ ಅಟ್ಲೀಸ್ಟ್ ಮಿನಿಮಮ್ ಇದು, ಓಕೆನಾ? ಮಿನಿಮಮ್ 40 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು. ಆಮೇಲೆ ನೆವರ್ ಸ್ಕಿಪ್ ಪ್ರಾಕ್ಟೀಸಿಂಗ್ ಡಿಫಿಕಲ್ಟ್ ಚಾಪ್ಟರ್ ಪ್ರಾಬ್ಲಮ್ಸ್ ಎವ್ರಿ ಡೇ. ನೀವು ಹೋಗಿ 4 ಅಲ್ಲ, ಎಲ್ಲ ಚಾಪ್ಟರ್ ಓದಿ ಮುಗಿಸಿದ್ರ ಅಂತ ಇಟ್ಕೊಳ್ಳೋಣ. ಅಲ್ಲಿ ಮುಗಿತಾ? ಇಲ್ಲ. ಈ ಎಲ್ಲ ಚಾಪ್ಟರ್ಗಳನ್ನ, ನಿಮಗೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಚಾಪ್ಟರ್ಗಳಿಂದ ಪ್ರತಿದಿನ ಅಟ್ಲೀಸ್ಟ್ ಪ್ರಾಬ್ಲಮ್ನ 1 ಅಥವಾ 2 ಎಲ್ಲ ಚಾಪ್ಟ್ರಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಗೆ ಗೊತ್ತಿರೋ ಪ್ರಾಬ್ಲಮ್ಸ್ ಅಲ್ಲ, ಹೊಸ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದೆಲ್ಲಿ ಸಿಗುತ್ತೆ? ಅಗೈನ್ PYQ, ಮಾಡಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಪ್ರಿಪ್ರೇಟರಿ ಪೇಪರ್, ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್, ಇಲ್ಲೆಲ್ಲ ಸಿಗುತ್ತೆ ನಿಮಗೆ, ಓಕೆನಾ? ಅಥವಾ ನಮ್ಮ ಗೈಡಲ್ಲಿ ಇದ್ರೆ ನಮ್ಮ ಗೈಡಲ್ಲಿ ಒಂದಷ್ಟಿದೆ. ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ SQP ಸ್ಯಾಂಪಲ್ ಕ್ವಶನ್ ಪೇಪರ್ಸಲ್ಲಿ ಒಂದಷ್ಟು ಪ್ರಶ್ನೆಗಳು ಸಿಗುತ್ತೆ ನಿಮಗೆ. ಈ ರೀತಿ ಎಲ್ಲ ಕಡೆ ನೀವು ಹುಡುಕಿ ಇವಾಗ, ಓಕೆ? ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಬಿಫೋರ್ ಎಕ್ಸಾಮ್ ಪ್ರಾಕ್ಟೀಸ್ ಡೆಫಿನೇಟ್ ಕ್ವಶನ್ಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾಳೆ ಪ್ರಿಪ್ರೇಟರಿ 2ಗೆ ಹೋಗ್ತಾ ಇದ್ದೀರಾ ಅಥವಾ ನಾಳೆ ಪ್ರಿಪ್ರೇಟರಿ 3ಗೆ ಹೋಗ್ತಾ ಇದ್ದೀರಾ, ನಾವು ಆಗಲೇ ಹೇಳಿದೆ ಇದನ್ನು ಡೆಫಿನೇಟ್ ಕ್ವಶನ್ಸ್ ಅಂತ ಯಾವುದಿದ್ದಾವೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಓಕೆ? ನೆಕ್ಸ್ಟ್ ಇದಾದಮೇಲೆ ಇಲ್ಲಿಗೆ ನಮ್ಮ ಕನಸು ನನಸಾಗೋ ಕಾಲ ಬರ್ತಾ ಇರುತ್ತೆ. ಯಾಕಂದರೆ ನೋಡಿ, ನಾವು ಏನೇನು ಮಾಡ್ತಾ ಇದ್ದೀವಿ? ಸ್ಟಡಿ ಮಾಡ್ತಾ ಇದ್ದೀವಿ, ಆ ಸ್ಟಡಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡಿದ್ನ ಪದೇ ಪದೇ ರಿವೈಸ್ ಮಾಡ್ತಾ ಇದ್ದೀವಿ. ರಿವೈಸ್ ಆದಮೇಲೆ ನಮಗೆ ನಾವು ಟೆಸ್ಟ್ ತೊಗೋತಾ ಇದ್ದೀವಿ. ಎಲ್ಲಿ ಟೆಸ್ಟ್ ತೊಗೋತೀವಿ? ಪೋಸ್ಟ್ ಪ್ರಿಪ್ರೇಟರಿ 2. ಪ್ರಿಪ್ರೇಟರಿ 2 ಆದ ನಂತರ ನಾವೆಲ್ಲ ಚಾಪ್ಟರ್ನ ಓದಿ ಮುಗಿಸ್ತೀವಲ್ಲ, ದಿನ ಏನು ಮಾಡಬೇಕು? ದಿನ ಒಂದೊಂದು ಎಕ್ಸಾಮ್ ತೊಗೋಬೇಕು. 1 hour ಎಕ್ಸಾಮ್. ಅಂದರೆ ಡಿಫಿಕಲ್ಟ್ ಕ್ವಶನ್ಸ್ ಮಾತ್ರ ಒಂದು ಪೇಪರ್ ತೊಗೋತಾರೆ. ಯಾವುದೋ ಫಾರ್ ಎಕ್ಸಾಂಪಲ್ 2024 ಮಾಡಲ್ ಕ್ವಶನ್ ಪೇಪರ್ 3 ತೊಗೊಂಡಿರಿ ಅಂತ ಇಟ್ಕೊಳ್ಳೋಣ, ಅದು ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಅದನ್ನ ಏನು ಮಾಡ್ತೀರಾ? ಟೆಸ್ಟ್ ತೊಗೋತೀರಾ. ಅದರಲ್ಲಿರೋ ಡಿಫಿಕಲ್ಟ್ ನೀವು ಮಾರ್ಕ್ ಮಾಡ್ಕೋತೀರ, ಇದು 1 hour ಸಾಕು.
1 ಅವರ್ ಫುಲ್ ಟೆಸ್ಟು ಫುಲ್ 1 ಅವರ್ ಸ್ಟಾಪ್ ವಾಚ್ ಇಟ್ಕೋತೀರಾ, ಸಾಲ್ವ್ ಮಾಡ್ತೀರಾ, ಆಮೇಲೆ ಆನ್ಸರ್ ತೆಗೆದು ನೀವೇ ಕರೆಕ್ಟ್ ಮಾಡ್ತೀರಾ. ನನ್ನ ಮಾರ್ಕ್ಸ್ ಇಷ್ಟು, ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಈ ಮಿಸ್ಟೇಕ್ ರೆಕ್ಟಿಫೈ ಮಾಡ್ಕೋಬೇಕು. ಹೆಂಗೆ ಮಾಡ್ಕೊಳ್ಳೋದು? ಅಗೇನ್ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ಡೆಫಿನೆಟ್ಲಿ ನಾವು ಇದನ್ನು ಇಂಪ್ರೂವ್ ಆಗೇ ಆಗ್ತೀವಿ ನಮ್ಮ ಪ್ರಿಪ್ರೇಟರಿ 3 ಅಷ್ಟರಲ್ಲಿ. ದಿಸ್ ಈಸ್ ಒಂಥರ ನಾವು ಆಗೇ ಆಗುತ್ತೆ, ಇದು ಕನ್ಫರ್ಮ್ಡ್ ರಿಸಲ್ಟ್ ಅಂತ ತಗೋಬೋದು. ಯಾಕೆ? ನಮ್ಮ ವರ್ಕೇ ಮ್ಯಾಟ್ರ್ ಆಗೋದು. ದಿಸ್ ಸೈಕಲ್ ಕ್ರಿಯೇಟ್ಸ್ ರಿಸಲ್ಟ್ಸ್. ಈ ಸೈಕಲ್ಲೇ ರಿಸಲ್ಟ್ನ ಕ್ರಿಯೇಟ್ ಮಾಡೋದು. ಈ ರೀತಿನೇ ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆನಾ? ಸೊ ಇದು ಮೊದಲನೇ ವಿಷಯ. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ಹೇಳ್ತೀನಿ. ಯುವರ್ ಪಾಸ್ಟ್ ಮಾರ್ಕ್ಸ್ ಅಂದರೆ ಇವಾಗ ಪ್ರಿಪ್ರೇಟರಿ 1 ಕೆಲವ್ರು ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, SA1 ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು. ದಟ್ ಡಸಂಟ್ ಮೀನ್ ನಿಮ್ಮ ಡಿಸೈಡ್ ಯುವರ್ ಫ್ಯೂಚರ್, ನಿಮ್ಮ ಭವಿಷ್ಯವನ್ನು ಅದು ರೂಪಿಸಲ್ಲ, ಅದು ಡಿಸೈಡ್ ಮಾಡಲ್ಲ. ಏನು ಡಿಸೈಡ್ ಮಾಡೋದು? ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಪ್ರೇಟರಿ 2 ಕಡಿಮೆ ಮಾರ್ಕ್ಸ್ ಬಂತು ಅಂತಲೇ ಇಟ್ಕೊಳ್ಳೋಣ, ಅದು ಡಿಸೈಡ್ ಮಾಡುತ್ತಾ? ಟಾರ್ಗೆಟ್ ಏನಾಗಿರಬೇಕು? ಪ್ರಿಪ್ರೇಟರಿ 3 ಮತ್ತು ಫೈನಲ್ ಎಕ್ಸಾಮ್, ದಟ್ ಈಸ್ ಅವರ್ ಟಾರ್ಗೆಟ್. ಅದನ್ನು ಮರಿಬೇಡಿ ನೀವು. ಪ್ರಿಪ್ರೇಟರಿ 3 ಮತ್ತು ಫೈನಲ್ ಎಕ್ಸಾಮು ಪ್ರಿಪ್ರೇಟರಿ 3 ಇವೆರಡು ಕೂಡ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ನಮ್ಮ ಪಾಸ್ಟ್ ಮಾರ್ಕ್ಸ್ ಏನಿದೆ ಅದು ಏನೂ ಡಿಸೈಡ್ ಮಾಡಲ್ಲ. ನಾವು ನಮ್ಮ ವರ್ಕನ್ನು, ಯುವರ್ ಡೈಲಿ ಎಫರ್ಟ್ಸ್, ದಿನ ಏನು ಶ್ರದ್ಧೆ ಇಟ್ಟು ಪೂರ್ತಿ ಮನಸ್ಸಿಟ್ಟು ಡಿಸ್ಟ್ರಾಕ್ಟ್ ಆಗದೆ ನಮ್ಮ ಎಫರ್ಟ್ಸ್ನ ಹಾಕ್ತೀವಿ, ನಾವು ಕೆಲಸ ಮಾಡ್ತೀವಿ, ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥದ್ದು. ಇದನ್ನು ಮರಿಬೇಡಿ ನೀವು. ಶ್ರದ್ಧೆ ಇಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಮಾರ್ಕ್ಸು. ಬರಲಿಲ್ಲ ಅಂದರೆ ಕೇಳಿ, ಓಕೆನಾ? ಬಂದೇ ಬರುತ್ತೆ, ಇದು ಶತಸಿದ್ಧ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಒಂದು ಪಿಕ್ಚರ್ ಸಿಕ್ಕಿದೆ, ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಓದಬೇಕು ಅಂತೇಳಿ. ಸೊ ನಿಮಗೆ ಈ ವಿಡಿಯೋ ಭಾಳ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಶ್ಯೂರ್ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ಇವಾಗ ಮುಂದೆ ನನ್ನ ಡ್ರೀಮ್ ಆಗುತ್ತಾ ಅದನ್ನು ಯೋಚನೆ ಮಾಡಬೇಕು. ಕೆಲವ್ರು ಕೇಳ್ತಿರ್ತಾರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಓದಬೇಕಾ ಸರ್, ಅದನ್ನು ಓದ್ಬೇಕು. ಏನೆಲ್ಲ ನೀವು ಹೇಳಿದ್ನಲ್ಲ ಇದನ್ನು ಫಾಲೋ ಮಾಡಿ, ಡೆಫಿನೆಟ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಇದು ದೊಡ್ಡ ಪ್ರಾಮಿಸ್. ಓಕೆನಾ? ಫೈನ್. ಟಾರ್ಗೆಟ್ ಪ್ರಿಪ್ರೇಟರಿ 3 ಅಂತ ಹೇಳ್ತಾ, ಐ ಆಮ್ ರೆಡಿ ಅಂತ ಇವಾಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ನಿಮ್ಮ ಕಮೆಂಟ್ಗಳನ್ನೆಲ್ಲ ಓದ್ತಾ ಇರ್ತೀನಿ. ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ನನಗೆ ಗೊತ್ತಾಗಲಿ ಅಂತ ಹೇಳ್ತಾ, ಇಲ್ಲಿಗೆ ನನ್ನ ಈ ವಿಡಿಯೋವನ್ನು, ಈ ಪ್ಲ್ಯಾನಿಂಗ್ನ, ಈ ಸ್ಟ್ರಾಟಜಿಯ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಸ್ಟ್ರಾಟರ್ಜಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಸ್ಮಾರ್ಟ್ ವರ್ಕ್ ಮಾಡಿ, ಒಳ್ಳೆ ಮಾರ್ಕ್ಸ್, ಒಳ್ಳೆ ರಿಸಲ್ಟ್, ಒಳ್ಳೆ ಸಕ್ಸಸ್ ನಿಮ್ಮ ದಾರಿಯನ್ನು ನಿಮ್ಮ ಮನೆ ಬಾಗಿಲಿಗೆ ಬಂದು ಹುಡುಕೊಂಬಂದು ಸೇರುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.